ನೋಡಿಲಿ ವಾಟ್ಸಪ್ ಕಲರು ಚೆನ್ನಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ತುಂಬ ದಿನಗಳಾದಮೇಲೆ ಇವತ್ತು ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನನ್ನ ಮಗನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಹಾಗಾಗಿ ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡು ಹೊರಟಿದ್ದೀನಿ. ಫ್ಯಾನ್ಸಿ ಡ್ರೆಸ್ ಅಂತಂದರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾದ ಬಗ್ಗೆ ಫ್ಯಾನ್ಸಿ ಡ್ರೆಸ್ ರೆಡಿ ಮಾಡಿದ್ದೀನಿ. ನೆನ್ನೆಲ್ಲ ಕುತ್ಕೊಂಡು ಮನೇಲಿ ರೆಡಿ ಮಾಡಿತಾ ಇತ್ತು. ಚೆನ್ನಾಗಿ ಬಂದಿದೆ. ಸ್ವಲ್ಪ ಅದು ಪ್ರಿಂಟ್ ತೆಗೆದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ಸ್ವಲ್ಪ ಸಣ್ಣ ಸಣ್ಣ ಐಕಾನ್ಸ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತಿದೆ. ಓಕೆ, ಪರವಾಗಿಲ್ಲ ಅಂತೇಳಿ ರೆಡಿ ಮಾಡಿದ್ದೀನಿ. ನೋಡ್ಬೇಕಿನ್ನು ಸ್ಕೂಲಿಗೆ ಹೋಗ್ಬಿಟ್ಟು ಯಾವ ರೀತಿ ಎಲ್ಲ ಮಾಡ್ತಾನೆ ಅಂತ. ನೆನ್ನೆ ರಾತ್ರಿ ಅದನ್ನು ರೆಡಿ ಮಾಡಿದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದನ್ನು ಇವಾಗ ಹೋಗಿ ನೋಡ್ಕೊಬನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಪ್ರತಿ ವಿಡಿಯೋನು ಕೂಡ ನೀವು ನೋಡ್ಬೋದು. ಯಾವುದು ಕಾಂದ ಗ್ರೀನ್ಲ್ಯಾಂಡ್ ತೋರಿಸು. ಅದು ಗ್ರೀನ್ಲ್ಯಾಂಡಾ? ಫೇಸ್ಬುಕ್ ಲೋಗೋ ಮಾಡಿಬಿಟ್ಟಿದ್ದಾನೆ. ಲೋಗೋ ತರೋದಕ್ಕೆ ಹೋದವರು ಯಾವ್ಯಾವ ಕಲರ್ ಲೋಗೋ ಬಂದಿದೆ ತೋರಿಸ್ತೀನಿ ರೀ. ನಮ್ಮ ಮನೇಲಿ ಫೇಸ್ಬುಕ್ಕು ಪಿಂಕ್ ಕಲರ್ ಆಗಿದೆ. ಇದು ಪ್ಲೇಸ್ಟೋರ್ ಇನ್ನೊಂದು ಕಲರ್ ಆಗಿದೆ. ಇದೊಂದು ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಬಂದಿದೆ ಆಯಿತಾ. ಹಿಂಗೆ ತೋರಿಸ್ತೀನಿ ನೋಡಿ. ಒಂದೊಂದು ಕಲರು. ಇದೆಲ್ಲದಕ್ಕಿಂತನೂ ಏನು ಗೊತ್ತಾ, ನಮ್ಮ ವಾಟ್ಸಪ್ನ ತೋರಿಸ್ತೀನಿ ಯಾವ ಕಲರಲ್ಲಿದೆ ಅಂತ. ಬೇರೆ ಯಾವುದು ಗೊತ್ತಾಗಲಿಲ್ಲ ಅಂತಂದ್ರು ಜನರಿಗೆ ವಾಟ್ಸಪ್ ಕಲರ್ ನೋಡಿಬಿಟ್ರೆ ಗೂಗಲ್ ನೋಡಿ ಈ ಕಲರು. ವಾಟ್ಸಪ್ ಎಲ್ಲಿ ಕಂದ? ವಾಟ್ಸಪ್ ಎಲ್ಲಿ ನೋಡಿಲಿ ವಾಟ್ಸಪ್ ಕಲರು ಚೆನ್ನಾಗಿದೆ. ಯಾವ ಕಲರಲ್ಲಪ್ಪು? ರೆಡಿಯಾಗಿದೆಯಾ? ಇವನು ಬರೆಯೋದು ಬುಕ್ಸ್ನೆಲ್ಲ ನಾನು ತೆಗೆದಿಡಬೇಕು. ಸರಿ. ಇವಾಗ ಏನು ಸಿಗಲಿಲ್ಲ ಅಂತಂದರೆ ನಾವೇ ಸ್ಕೆಚ್ ಮಾಡೋಣ ಅಂತ ಇದ್ದೀವಿ. ಫೇಸ್ಬುಕ್ ಚೆನ್ನಾಗಿ ಬಂದಿದೆಯಲ್ಲ, ಅದೇ ರೀತಿ ಬಂದಿದೆ. ಇಲ್ಲೊಂದು ಸ್ವಲ್ಪ ಇದು ಉದ್ದಾಗಿದೆ ಕಂದ. ನಾನು ಫೋನ್ ಹಿಡ್ಕೊಂಡ್ರೆ ಇವನಿಗೆ ಸಿಟ್ಟು ಬರೋದಲ್ಲಪ್ಪ. ಫೋನಲ್ಲ ವಿಡಿಯೋ ಮಾಡಿದರೆ ಸಿಟ್ಟು ಬರೋದಾ? ನಮ್ಮ ಮನೆ ರೌಡಿ ಇದು. ಬಿಡು ರೆಡಿ ಮಾಡೋಣ. ಬಿಡಲ್ಲ. ಈಗ ನಾಳೆಗೆಲ್ಲ ಕಲ್ತಿದ್ಯಾ? ಹಾಂ, ಕಲ್ತಿದ್ಯಾ? ನಾಳೆ ಮಾಡ್ಬೋದಾ? ಹಾಂ, ರೆಡಿನಾ? ಸರಿ ಬಿಡು. ಅದಕ್ಕೆ ರೆಡಿ ಮಾಡಬೇಕು. ಫ್ಯಾನ್ಸಿ ಡ್ರೆಸ್ ಹಾಕ್ಸೋದಕ್ಕಿಂತ ಇದನ್ನು ಹಾಕೋಣ ಈಸಿ ಅಂತ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಎಲ್ಲಿ ಪ್ರಿಂಟ್ ತೆಗೆದ್ರು ಕಾಲರ್ ಸರಿ ಬರ್ತಾಯಿಲ್ಲ. ಏನು ಕತೆನೋ ನೋಡಬೇಕು. ನೋಡಿ, ಇಲ್ಲಿ ಎಷ್ಟು ಕಟ್ ಮಾಡಿದ್ದೀನಿ, ಇಲ್ಲಿ ಒಂದಿಷ್ಟು ಕಟ್ ಮಾಡಿದ್ದೀನಿ. ಇದು ಲೈಟ್ ಅಲ್ಲ, ಡಾರ್ಕ್ ಐತಲ್ಲ, ಏನು ಮಾಡೋಕ್ಕಾಗಲ್ಲ. ಕಲರ್ ಬೇರೆ ಬಂದ್ಬಿಟ್ಟಿದೆ ಅಂತ ಪೇಂಟ್ ಮಾಡ್ತಾಯಿದ್ದೀವಿ. ಸ್ಕೆಚ್ ಆಗತ್ತಾ? ಲಾಸ್ಟ್ ಮೂಮೆಂಟಲ್ಲಿ ಎಲ್ಲದೂ ಕೂಡ ರೆಡಿ ಆಯಿತು. ಆದರೆ ಐಕಾನ್ ಸ್ವಲ್ಪ ದೊಡ್ಡದಾಯಿತು ಅಂತ ಅನಿಸುತ್ತೆ. ಮೊಬೈಲ್ ಸ್ಕ್ರೀನ್ ಇಷ್ಟು ದೊಡ್ಡದಿರುತ್ತಾ ಅಂತ. ಹಾಗೆಯೇ ಒಂದು ಕಿರೀಟನೂ ರೆಡಿ ಮಾಡಿದೆ. ಇವನು ಚಳಿ ಅಂತ ಹೇಳ್ಬಿಟ್ಟು ಹಿಂಗೆ ಕೂತಿದ್ದಾನೆ. ಎಷ್ಟು ಚಳಿ ಕಂದು? ತುಂಬ ಚಳಿ ಅಂತೆ. ಹೋಗೋಣ ಸ್ಕೂಲ್ಗೆ? ಇಲ್ಲಿ ನೋಡಿ, ಬೆಲ್ಲ ಐಕಾನ್ ಅಲ್ಲ ಕಂದ, ಐಕಾನು ಇದು ನೋಡಿ. ಸ್ವಲ್ಪ ಸಣ್ಣದಿರಬೇಕಿತ್ತು ಅಂತ ಅನ್ನಿಸ್ತು. ರೆಡಿ ಮಾಡಿದ್ದೀನಿ ಮೊಬೈಲಿಂದು ಸ್ಕ್ರೀನ್. ಇದನ್ನು ಹಾಕಿಬಿಟ್ಟು ಯಾವ ರೀತಿ ಎಲ್ಲ ನಮ್ಮ ಮಗರಾಯ ಮಾಡ್ತಾನೆ ನೋಡಬೇಕು. ರೆಡಿಯಾಗಿದೆಯಾ ಲಿಶೀತ್? ಹಾಂ, ಹೇಳ್ತೀಯಾ? ಹೇಳಲ್ಲ? ಇವಾಗ ಹೇಳಲ್ಲ? ಸ್ಕೂಲಲ್ಲೇ ಹೇಳ್ತೀಯಾ? ಸರಿ, ಸ್ಕೂಲಲ್ಲಿ ಯಾವ ರೀತಿ ಹೇಳ್ತಾನೆ ನೋಡೋಣ. ಅದು ನಾನು ತೊಗೊಂಡಿದ್ದೀನಿ ಬಿಡು. ಇದೊಂದಿಷ್ಟುದ್ದ ಬರೆದು ಕೊಟ್ಟಿದ್ದೀನಿ, ಓದಿ ಹೇಳಲಿ ಅಂತ. ಹಾಂ, ಈಸಿ ಇದೆಯಾ? ಈಸಿ ಇದೆ ಅಂತೆ. ಯಾವ ರೀತಿ ಹೇಳ್ತಾನೋ ನೋಡಬೇಕು. ಹೆದರ್ಕೋಬಾರ್ದಾಯ್ತಾ ಸ್ಟೇಜಲ್ಲಿ? ಎಲ್ಲಿ ಮಾಡಿಸ್ತಾರೋ ಗೊತ್ತಿಲ್ಲ, ನೋಡೋಣ. ಲಾಸ್ಟ್ ಇಯರ್ ಅಂದರೆ ಒಂದು ರೂಮಲ್ಲೇ ಮಾಡಿಸಿದ್ರು. ಈ ಸಲ ಹೆಂಗೆ ಮಾಡಿಸ್ತಾರೋ ಗೊತ್ತಿಲ್ಲ. ಡೈನಿಂಗ್ ಹಾಲಲ್ಲಿ ಮಾಡಿಸಿದ್ರು. ಈ ಸಲ ಒಂದು 4th ಹಾಕ್ಬೋದು ಅಂತ ಅನಿಸುತ್ತೆ ಫ್ಯಾನ್ಸಿ ಡ್ರೆಸ್ಸು. ಅಲ್ಲಿ ತನಕ ಯಾವುದೆಲ್ಲ ಅವನಿಗೆ ಇಷ್ಟ ಅದನ್ನು ಹಾಕ್ಸೋದು. ಬೇರೆ ಥರ ಅಂದರೆ ಈ ಕೃಷ್ಣ ರಾಮ ಆ ಥರದ್ದೆಲ್ಲ ಹಾಕ್ಸೋಣ ಅಂತಂದರೆ ಅವನಿಗೆ ಇಷ್ಟನೇ ಇಲ್ಲ. ಅದನ್ನೆಲ್ಲ ಹಾಕೋದು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವನಿಗೆ ಯಾವ್ದು ಇಷ್ಟನೋ ಅದನ್ನು ಇವಾಗ ರೆಡಿ ಮಾಡಿದ್ದೀನಿ. ಸೋಷಿಯಲ್ ಮೀಡಿಯಾದ ಬಗ್ಗೆ ನೆಕ್ಸ್ಟ್ ಇಯರ್ಗೆ ಏನು ಮಾಡಬೇಕು ಅಂತಲೇ ಈಗಲೇ ಹೇಳಿಬಿಟ್ಟಿದ್ದಾನೆ. ನೋಡೋಣ, ಅವಾಗೆಲ್ಲ ಮರ್ತೋಗುತ್ತೋ ನೆನಪಿರುತ್ತೆ, ನೋಡೋಣ.
ಕಲ್ಚರಲ್ ಆ್ಯಕ್ಟಿವಿಟಿ ಸ್ಪೋರ್ಟ್ಸ್ ಎಲ್ಲ ಆಯಿತು ಇವತ್ತು. ಫ್ಯಾನ್ಸಿ ಡ್ರೆಸ್ಸು ನಾಡಿದ್ದು ಮಂಡೇ ಯಾವ್ದು ಕಂದ ಸ್ಪೀಚ್ ಇದೆ, ಅದೊಂದು ಮುಗಿದ್ರೆ ಮತ್ತೆ ಸ್ಕೂಲ್ ಡೇ ಮಾಡ್ತಾರೆ. ಈ ವರ್ಷದ್ದು ಫುಲ್ ಖುಷಿ ಅವನಿಗೆ. ಸ್ಕೂಲ್ ಡೇ ಎಲ್ಲ ಬಂತು ಅಂದರೆ ತುಂಬ ಖುಷಿ. ಎಲ್ಲದೂ ಮಾಡಿಸ್ತಾರೆ, ಸ್ವಲ್ಪ ನೋಟ್ಸ್ ಎಲ್ಲ ಬರೆಯೋದು ಕಡಿಮೆ ಇರುತ್ತೆ ಅಂತ. ಅದು ಹೋಮ್ವರ್ಕ್ ಜಾಸ್ತಿ ಕೊಡ್ತಾರಂತ. ಇವಾಗ ಸ್ವಲ್ಪ ಎಲ್ಲದು ಕಡಿಮೆ ಇದೆಯಲ್ಲ, ಖುಷಿಯಿಂದ ಇರ್ತಾನೆ. ಯಾವಾಗಿನ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅವಾಗ ಶುರು ಮಾಡ್ತಾನೆ. ಹೊರಡಬೇಕು, ಪ್ರವೀಣ್ ಅವ್ರು ಬರ್ತಾರೆ, ಬಂದು ಕರ್ಕೊಂಡೋಗಿ ಬಿಡ್ತಾರೆ ಸ್ಕೂಲಿಗೆ. ಹೋಗಿ ಆಮೇಲೆ ಕಾಂಪಿಟೇಷನ್ ಎಲ್ಲ ಮುಗಿದ ಮೇಲೆ ನಾನು ಹೇರ್ ಕಟ್ ಮಾಡ್ಸೋಣ ಅಂತ ಇದ್ದೀನಿ. ನೋಡಿ ಇಲ್ಲಿ ಹೆಂಗಾಗಿದೆ ಅಂದರೆ ಸಣ್ಣ ಆಗಿಬಿಟ್ಟಿದೆ, ಉದ್ದ ಬಂದಿದೆ, ಇಲ್ಲಿ ತನಕ ಇದೆ ಉದ್ದ, ಅಂದರೆ ಸ್ವಲ್ಪ ಸಣ್ಣ ಆಗಿದೆ. ಹೈದ್ರಾಬಾದಿಗೆ ಹೋಗಿದ್ವಲ್ಲ, ಅಲ್ಲಿ ನಾನು ನೀರು ಚೇಂಜ್ ಆಗಿದ್ದಕ್ಕೂ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬಾ ಕೂದಲು ಉದುರ್ಬಿಡ್ತು. ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಸಣ್ಣ ಸಣ್ಣ ಕೂದಲು, ಇಲ್ಲಿ ಹಿಂದ್ಗಡೆ ಇಲ್ಲೇ ಇಲ್ಲ. ಅದಕ್ಕೆ ಸ್ವಲ್ಪ ಶಾರ್ಟ್ ಮಾಡಿಸ್ಬಿಡೋಣ ಅಂತ ನೋಡಬೇಕು. ಟೈಮ್ ಆದರೆ ಹೋಗೋದು, ಇಲ್ಲ ಅಂತಂದರೆ ಇಲ್ಲ. ಚೆನ್ನಾಗಿ ಮಾಡಿದರೆ ಸಾಕಪ್ಪ ಅಂತ. ಕೂದಲು ಉದ್ರೋದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಏನು ತಿಂದ್ರೂ ಯಾವ ಎಣ್ಣೆ ಹಚ್ಚಿದ್ರು ಅಷ್ಟೇ. ಲಿಶಿ ಸ್ಕೂಲ್ಗೆ ಬಂದರೆ ಇಲ್ಲಿ ಮಕ್ಕಳೆಲ್ಲ ರೆಡಿ ಆಗ್ತಾಯಿದ್ರು. ನಾನು ಸ್ವಲ್ಪ ಲೇಟಾಗೇ ಬಂದೆ. ಅಂದರೆ ಅವನಿಗೆ ತುಂಬ ಕಾಸ್ಟ್ಯೂಮ್ ಎಲ್ಲ ಹಾಕಿ ರೆಡಿ ಮಾಡೋವಂಥದ್ದು ಏನಿರಲಿಲ್ಲ. ಬೇರೆದು ಅಂದರೆ ಕೃಷ್ಣ ಈ ರೀತಿ ಎಲ್ಲ ಮಾಡೋಣ ಅಂತಂದರೆ ಅವನಿಗೆ ಆ ಥರದ್ದೆಲ್ಲ ಹಾಕ್ಸ್ಕೊಳ್ಳೋದು ಇಲ್ಲ. ಅದಕ್ಕೋಸ್ಕರ ಅವನನ್ನು ಕೇಳಿನೇ ಯಾವ್ದು ಮಾಡ್ತೀಯ ಅಂತ ಹೇಳಿ ಆಮೇಲೆ ನಾನು ಅದನ್ನು ಹಾಕ್ಸಿದ್ದು. ಇಲ್ಲಿ ಹನುಮಂತ ಒಂದು ಫ್ರೆಂಡೇ ಹಾಕಿರೋದು. ಮಕ್ಕಳನ್ನ ಈ ರೀತಿ ಎಲ್ಲ ನೋಡಿದರೆ ಒಂಥರ ಖುಷಿ ಅನಿಸುತ್ತೆ. ಈ ಸಣ್ಣ ಏಜಲ್ಲಿ ಏನೆಲ್ಲ ಕಾಂಪಿಟೇಷನ್ ಇದೆ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿಸ್ಬಿಡ್ಬೇಕು. ಆಮೇಲಿಂದ ನೀವು ಮಾಡು ಅಂತಂದ್ರು ಅವ್ರು ಮಾಡಲ್ಲ. ಫಸ್ಟೆಲ್ಲ ಇವನು ಸೇರಲ್ಲ ಅಂತೆಲ್ಲ ಹೇಳ್ತಿದ್ದ. ಬೇರೆ ಮಕ್ಕಳೆಲ್ಲ ಮಾಡೋದು ನೋಡಿ ಇಲ್ಲಮ್ಮ ನನಗೂ ಹಾಕ್ಸಿ ಅಂತ ಹೇಳಿ ಲಾಸ್ಟ್ ಇಯರಿಂದ ಫ್ಯಾನ್ಸಿ ಡ್ರೆಸ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ನೋಡಿ ಇವಾಗ ಅವ್ನು ರೆಡಿಯಾಗಿದ್ದಾನೆ. ತುಂಬ ಈಸಿ ನನಗಂತೂ. ಕೆಲವರಂತೂ ತುಂಬಾ ರೆಡಿಯಾಗಿದ್ದರು. ಪೇರೆಂಟ್ಸ್ ಎಲ್ಲ ಅವ್ರಿಗೆ ಮೇಕಪ್ ಮಾಡೋದು ಎಲ್ಲದೂ ಮಾಡ್ತಿದ್ರು. ಸಣ್ಣ ಮಕ್ಕಳಿಂದ ಸ್ಟಾರ್ಟ್, ಅಂದರೆ LKGಯಿಂದ ಸ್ಟಾರ್ಟ್ ಮಾಡಿದರು. LKGಯಿಂದ 4ನೇ ಕ್ಲಾಸ್ ತನಕನೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಇವತ್ತು. ಹೋಗಾಯ್ತಾ? ನೀ ಅವ್ರ ಜೊತೆ ಹೋಗ್ಬೇಕಾ? ಹಾಂ, ಎಷ್ಟು ಫಾಸ್ಟಾಗಿ ಹೋಗೋದು. ಫ್ರೆಂಡ್ಸ್ ಅಲ್ಲಿ ಮುಂದೆ ಹೋಗ್ತಿದ್ದಾರೆ ಅಂತೇಳಿ ಇವು ನೋಡೋದು. ಫ್ಯಾನ್ಸಿ ಡ್ರೆಸ್ ಎಲ್ಲ ಮುಗೀತು. ಹಾಗೆ ನನ್ನ ಹೇರ್ ಕಟ್ ಕೂಡ ಆಯಿತು. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನನ್ನ ಹೇರ್ ಇರೋದೇ ಅಷ್ಟು ಅಂತ. ಹಾಗೆ ಸ್ಪ್ಲಿಟ್ಸ್ ಎಲ್ಲ ತೆಗ್ದಿದ್ದಷ್ಟೇ, ತುಂಬ ಶಾರ್ಟ್ ಎಲ್ಲ ಏನೂ ಮಾಡಲಿಲ್ಲ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನೋಡಬೇಕು ಇನ್ನಾದರೂ ಸ್ವಲ್ಪ ಹೇರ್ ಗ್ರೋತ್ ಆಗಲಿ ಅಂತ. ನೋಡೋದಕ್ಕೆ ಚೆನ್ನಾಗಿ ಹೇರ್ ಇದೆ ಅಂತ ಕಾಣಿಸುತ್ತೆ, ಆದರೆ ಒಂಥರ ಅಂದರೆ ಸ್ವಲ್ಪ ದಪ್ಪ ಇಲ್ಲ ಕೂದಲು, ಒಂಥರ ಸಿಲ್ಕಿ ಹೇರ್ ಥರ ನಂದು. ಹಂಗೆ ಇಷ್ಟೇ ಕೂದಲ ಅನಿಸುತ್ತೆ. ಇಷ್ಟು ಸ್ವಲ್ಪ ಉದ್ದ ಇತ್ತು, ಒಂದು ಇಲ್ಲಿ ತನಕ ಇತ್ತು, ಈಗ ಇಷ್ಟೇ ಉದ್ದ ಆಗುತ್ತೆ. ಚೆನ್ನಾಗಿ ಹೇರ್ ಬಂದರೆ ಪರವಾಗಿಲ್ಲ, ಇಲ್ಲಾಂದರೆ ಗೊತ್ತಿಲ್ಲ. ಏನಾದರೂ ತಿನ್ನಿ, ಯಾವ ಇದಾದರೂ ಅಷ್ಟೇ, ಕೆಲವೊಂದು ಸಲ ಹೀಗೆ ಕೂದಲು ಹೋಗುತ್ತೆ ಅನಿಸುತ್ತೆ. ನಮ್ಮ ಮನೇಲಿ ನಮ್ಮ ಪಪ್ಪಂಗೆ ಇಲ್ಲಿ ಕೂದಲಿರಲಿಲ್ಲ, ಹಾಗೆ ಇವಾಗ ನಮಗೆ ಹೋಗ್ತಿದೆ ಅಂತ ಅನ್ನಿಸ್ತಿದೆ. ಅಥವಾ ಈ ಗೀಝರ್ ನೀರಲ್ಲಿ ಸ್ನಾನ ಮಾಡೋದಕ್ಕೋ ಏನೋ ಗೊತ್ತಿಲ್ಲ, ತುಂಬಾ ಹೇರ್ ಫಾಲ್ ಆಗುತ್ತೆ, ಬರುತ್ತೆ. ಮತ್ತು ಕೂದಲು ಬೆಳೆಯಲ್ಲ ಅಂತ ಏನಿಲ್ಲ, ಕೂದಲು ಬೆಳೀತದೆ, ಹಾಗೇನೆ ಉದುರ್ತದೆ. ಹೀಗೆ ನನ್ನ ಕೂದಲಿನ ಕತೆ. ಬಟ್ಟೆ ಹಾಕಿ ಬಟ್ಟೆ ಹಾಕೋಣ. ನನ್ನ ಕೂಸು ಇವತ್ತು ಚೆನ್ನಾಗಿ ಸ್ಪೀಚ್ ಎಲ್ಲ ಹೇಳ್ದ. ಅದಕ್ಕೆ ಮ್ಯಾಗ್ನೆಟ್. ಇವನಿಗೆ ಎಂಥವು ಇಷ್ಟ ಗೊತ್ತಾ? ಹೊಟ್ಟೆಗೆ ತಿನ್ನೋದಕ್ಕೆ ಅದೆಲ್ಲ ಇಷ್ಟ ಇಲ್ಲ. ಈ ಥರದ್ದು ಮ್ಯಾಗ್ನೆಟ್ ಎಲ್ಲ ಸಿಗುತ್ತಲ್ಲ, ಅದನ್ನು ಸುಮ್ಮನೆ ಹೋಗಿ ಸರ್ಪ್ರೈಸಾಗಿ ಕೊಡಿಸ್ಬಿಟ್ಟಿದ್ದೆ. ಅಲ್ಲಪ್ಪ. ಹಾಯ್, ಇವತ್ತು ಮತ್ತೆ ಮದುವೆಗೆ ಹೊರಟಿದ್ದೀವಿ ಒಂದು ಸಾಗರದಲ್ಲಿ.
ನಾನು ಲುಷಿ ಪ್ರವೀಣ್ ಅವರು ಹೋಗ್ತಾ ಇದ್ದೀವಿ. ಗಂಟೆ 12 ಆಯಿತು. ಇವಾಗ ಮದುವೆಗೆ ಹೊರಟಿರೋದು. ಹೋಗೋದು, ವಿಶ್ ಮಾಡೋದು, ಊಟ ಮಾಡ್ಕೊಂಡು ಬರೋದಂತೆ. ಈಗ ಮದುವೆಗೆ ಹೋಗೋದು. ತಲೆ ಕೂದಲೆಲ್ಲ ಚೆನ್ನಾಗಿ ಬಾಚ್ಕೊಂಡು ಬಂದಿರ್ತೀನಿ. ಬರೋಗ ಎಲ್ಲ ಹಾರೋಗ್ತದೆ. ನಾವು ಮದುವೆ ಮನೆಗೆ ಹೋಗುವಾಗ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಹೋದರೆ ಫುಲ್ಲು ರಶ್ ಇತ್ತು ಒಳಗಡೆ. ಮತ್ತು ಒಳಗಡೆ ಹೋಗ್ದೇ ಫಸ್ಟು ಊಟ ಮಾಡೋದಕ್ಕೆ ಅಂತ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಬರುವಾಗ ಫುಲ್ ಎಲ್ಲ ಜನ ಖಾಲಿಯಾಗಿದ್ದರು. ಖಾಲಿ ಇತ್ತು. ಆ ಟೈಮಲ್ಲಿ ಹೋಗ್ಬಿಟ್ಟು ಹುಡುಗ ಹುಡುಗಿಗೆ ವಿಶ್ ಮಾಡಿಬಿಟ್ಟು ಬಂದು ಹಾಗೆ ಸುಮ್ಮನೆ ಕೂತಿದ್ದೀವಿ. ನನ್ನ ಮಗ ಊಟ ಮಾಡಿದ್ನ ಕರಗಿಸ್ಬೇಕಲ್ಲ, ಆಟ ಆಡ್ತಾ ಇದ್ದಾನೆ. ಪ್ರವೀಣ್ ಅವರೇ, ಚೆನ್ನಾಗಿತ್ತು ಊಟ? ಚೆನ್ನಾಗಿತ್ತು. ಊಟ ಎಲ್ಲ ಆಯ್ತು. ಇವಾಗ ಏನು ಕೇಳಿಸಲ್ಲ. ಮದುವೆ ಹೋಗಿದ್ವಲ್ಲ, ಹಾಗೆ ಮತ್ತೆ ಊರಿಗೆಲ್ಲ ಹೋಗಿ ಬಂದ್ವಿ. ಹೋಗಿ ಬರೋವಾಗ ಲೇಟಾಗಿತ್ತು. ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಬಾಯ್.